ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ವ್ಯೂವರ್ಸ್ಗಳಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಕ್ರಿಯೇಟರ್ ಆದಂಥ ಪವನ್ ಅವ್ರದ್ದು ಸಮಾಧಿಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ, ಪವನ್ ಅವ್ರದ್ದು ಸಮಾಧಿಯನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ. ಎಲ್ಲರೂ ಅವರ ಸ್ನೇಹಿತರು, ಮನೆಯವರು ಮತ್ತು ಎಲ್ಲ ಅವರು ಫ್ಯಾನ್ಸ್ಗಳು ಸಪೋರ್ಟ್ ಮಾಡಿರೋದ್ರಿಂದ ಸಮಾಧಿಯನ್ನು ನಿರ್ಮಿಸೋಕ್ಕೆ ಸಾಧ್ಯ ಆಗಿರೋದು. ಅವ್ರ ಫ್ರೆಂಡ್ಸ್ಗಳು, ಎಸ್ಪೆಷಲಿ ಅವರು ಅಕೌಂಟ್ ಹ್ಯಾಂಡಲ್ ಮಾಡ್ತಾಯಿದ್ದಾರೆ, ಅವ್ರ ಫ್ರೆಂಡು ಎಲ್ಲರೂ ಫಂಡಿಂಗ್ ಎಲ್ಲ ಮಾಡಿ ಮನೆಯವರೆಲ್ಲ ದುಡ್ಡು ಹಾಕಿ ಕೊನೆಗೂ ನಮ್ಮ ಪ್ರೀತಿಯ ಪವನ್ ಅವ್ರದ್ದು ಸಮಾಧಿಯನ್ನು ನಿರ್ಮಿಸಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಸ್ಕ್ರೀನಲ್ಲಿ, ಪವನ್ ಅವ್ರದ್ದು ಕೊನೆಗೂ ಸಮಾಧಿ ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು ಅವರ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಆತ್ಮಕ್ಕೇನೋ ಶಾಂತಿ ಸಿಗ್ಬೋದು, ಸಾವಿಗೆ ನ್ಯಾಯ ಸಿಗಬೇಕಲ್ಲ. ಸಾವಿಗೆ ನ್ಯಾಯ ಸಿಗದೆ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ, ಹೌದಲ್ವ ಸ್ನೇಹಿತರೆ? ಸಾವಿಗೆ ಇನ್ನೂ ನ್ಯಾಯನೇ ಸಿಕ್ಕಿಲ್ಲ. ಅದು ಏನಾಯಿತು, ಕೊಲೆ ಆಯಿತು, ಏನಾಯಿತು, ಆಕ್ಸಿಡೆಂಟ್ ಆಯಿತು, ಏನಾಯಿತು, ಇನ್ನೂ ಅದಕ್ಕೆ ಪರಿಹಾರ ಇಲ್ಲ. ಮೊನ್ನೆ ಎಲ್ಲರೂ ನೋಡಿದ್ವಿ, ಟಿ ವಿಲೆಲ್ಲ ನೋಡಿದ್ದೀವಿ, ಅವ್ರ ತಂದೆ ತಾಯಿ ಎಲ್ಲ ಟಿ ವಿಲೆಲ್ಲ ಬಂದಿದ್ರು. ಒಬ್ಬ ವ್ಯಕ್ತಿ ಹೆಸರು ಕೂಡ ಅವ್ರು ಹೇಳಿದ್ರು, ನಾ ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡಲ್ಲ, ಒಬ್ಬ ವ್ಯಕ್ತಿ ಹೆಸರು ಕೂಡ ಅವ್ರು ಹೇಳಿದ್ರು, ನೀವೆಲ್ಲರೂ ನೋಡಿರ್ಬೋದು. ಆದರೆ ಪರಿಹಾರ ಇಲ್ಲ, ಅರ್ಥ ಇಲ್ಲ. ಸಾವಿಗೇನು, ಏನಾಯಿತು, ಎದಕ್ಕಾಯಿತು ಸಾವು, ಆಕ್ಸಿಡೆಂಟ್ ಆಯಿತು, ಕೊಲೆ ಆಯಿತು, ಇಲ್ಲ. ಹಾಗಿದ್ರೆ ಹೀಗೆ ಅವರಿಗೆ ಅವರ ಸಾವಿಗೆ ನ್ಯಾಯ ಇಲ್ಲ ಅಂದಮೇಲೆ ಅವರ ದೇಹಕ್ಕೆ ಶಾಂತಿ ಸಿಗೋದು ಕಷ್ಟ ಅಂತ ಅನಿಸುತ್ತೆ. ಆದರೂ ನಾವು ಪಡ್ಕೊಳ್ಳೋಣ, ಆದಷ್ಟು ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಆರಾಮಾಗಿರಲಿ, ಅವರು ಸ್ವರ್ಗದಲ್ಲಾದರೂ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಬದುಕಿರೋ ಟೈಮಲ್ಲಿ. ಅಂದ್ರೇ ಅಷ್ಟು ಜನ ಅವರು ಸತ್ರು ಕೂಡ ಇವತ್ತಿಗೆ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂದ್ರೂ ನಮ್ಮ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅವ್ರಿಗೆ. ಹೌದಲ್ವ ಸ್ನೇಹಿತರೆ? ನಾವು ಮಾತಾಡೋದೇನಾದ್ರು ತಪ್ಪಾಗಿದೆ? ಅವರಿಲ್ಲ ಅಂದ್ರೂ ನಾವು ಇವತ್ತು ಇಷ್ಟೊಂದು ಪ್ರೀತಿ ಅವ್ರಿಗೆ ತೋರಿಸ್ತಾ ಇದ್ದೀವಿ. ಯಾಕೆ ಹೇಳ್ರಿ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಮಾಡ್ತಿರೋಂಥ ಒಳ್ಳೆ ರೀಲ್ಸ್ಗಳು ನಮಗೆ ಖುಷಿ ಕೊಡ್ತಿತ್ತು, ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು. ಬಸ್ ಸ್ಟ್ಯಾಂಡ್ಗಳಲ್ಲಿ ಡ್ಯಾನ್ಸ್ ವೀಡಿಯೋಸ್ಗಳು ಮಾಡ್ತಾಯಿದ್ರು, ಪಬ್ಲಿಕ್ ರಿಯಾಕ್ಷನ್ಸ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ರು, ಸಖತ್ತಾಗಿ ಒಂಥರ ಯುನೀಕ್ ಕಂಟೆಂಟ್ನ ಮಾಡ್ತಾಯಿದ್ರು. ಎಲ್ಲರೂ ಏನು ಗುರು ಮನೇಲಿ ನಿಂತ್ಕೊಂಡು ಕನ್ನಡಿ ಒಂದು ಐಫೋನ್ ತೊಗೊಂಡ್ಬಿಟ್ಟು ಹಿಂಗೆ ಕ್ಯಾಮ್ರಾ ಕನ್ನಡಿ ಮುಂದೆ ನಿಂತು ವಿಡಿಯೋ ಮಾಡಿಬಿಡ್ತಾರೆ. ಬಟ್ ಇವರು ಆ ಥರ ಅಲ್ಲ, ಔಟ್ ಸೈಡ್ ಹೋಗ್ತಿದ್ರು, ಟ್ರೈಪಾಡು ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು. ಅದೇ ಫ್ರೆಂಡ್ಸೇ ಜೊತೆಗಿದ್ದು ಬೆನ್ನಲ್ಲಿ ಚೂರಿ ಇಟ್ಟರು, ನೀವು ಹೋಗೋ ದಾರಿಯಲ್ಲಿ ಮುಳ್ಳು ಇಟ್ಟರು, ಸತ್ಯ ಮಾಡಿಬಿಟ್ಟರು ಪವತ್ನವರ ಲೈಫಲ್ಲಿ. ಸೊ ಇಟ್ಸ್ ಓಕೆ, ಅದು ಬಿಡ್ರಿ, ಎಲ್ಲ ಮಾಡ್ತಿದ್ರು. ಆ ಥರ ಕ್ರಿಯೇಟರು, ಒಂಥರ ಕ್ರೇಜಿ ಕ್ರಿಯೇಟರ್ ಅವರು ಪವನ್ ಅವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಕ್ರೇಜಿ ಕ್ರಿಯೇಟರ್. ಅರ್ಥ ಆಯ್ತಾ? ಇರಲಿ, ಆದಷ್ಟು ಬೇಗ ಅವ್ರ ಸಾವಿಗೆ ನ್ಯಾಯ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ತುಂಬ ಮಾತಾಡಿದೆ ಸ್ನೇಹಿತರೆ. ಸಾರಿ, ಸ್ವಲ್ಪ ಮಾತಾಡ್ಬೇಕನ್ನಿಸ್ತು, ಮಾತಾಡಿದೆ, ಸಾರಿ. ನೋಡಿದ್ರಲ್ವ ಸ್ನೇಹಿತರೆ, ಕೊನೆಗೂ ಅವರು ಸಮಾಧಿ ನಿರ್ಮಾಣ ಆಗೈತಿ. ನೋಡ್ರಿ, ದಾವಣಗೆರೆ ಸುತ್ತಮುತ್ತ ಇರೋರು ಆದಷ್ಟು ನನ್ನ ಸಾಧ್ಯ ಆದರೆ ನಾನು ಕೂಡ ಅಲ್ಲಿ ವಿಸಿಟ್ ಮಾಡ್ತೀನಿ. ನೀವು ಸಾಧ್ಯ ಆದರೆ ಒಂದು ಸಲ ಅವ್ರ ಸಮಾಧಿ ಹತ್ರ ಹೋಗಿ ಒಂದು ಹಾರ ಹಾಕಿ ಬನ್ನಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸ್ನೇಹಿತರೆ. ಇದೇ ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಾಂತಿ ಅಂತ ಹೇಳಿ ಕಮೆಂಟ್ ಮಾಡಿ, ಪವನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.